ನಮ್ಮ ದೇಶದ ಪ್ರೆಸಿಡೆಂಟ್ ಯಾರು? ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ಮ ದೇಶ. ಎಲ್ಲ ದೊಡ್ಡವರಾದ್ಮೇಲೆ ಏನಾಗ್ತೀರಾ ಹೇಳ್ರಿ? ನಾನು IAS ಆಫೀಸರ್. ಕಂಗ್ರಾಚುಲೇಷನ್ ಬ್ರದರ್. ಖಂಡಿತವಲ್ಲ ಆಗಂಗ್ ಕಾಣ್ತಲ್ಲ ನೀನು ಸೈಂಟಿಸ್ಟ್ ಅನ್ಕೊಂಡಿದ್ ಯಾರು ಆಗಲ್ಲ, ನಾವು ಆಗಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಮಕರ ಸಂಕ್ರಾಂತಿ ಏನಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ? ಎಳ್ಳು ಬೆಲ್ಲ ತಿನ್ನಕ್ಕೆ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಮ. ಸೂರ್ಯನ ಮಗ ಯಾರು? ಸನ್ ಇಂದ್ರ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಬಂದಿದ್ದೀನಿ ಮಲ್ಲೇಶ್ವರ ಮೇತ್ ಕ್ರಾಸ್ಗೆ. ಸೊ ತುಂಬ ಕ್ರೌಡ್ ಆಗಿದೆ ಇವತ್ತು, ಯಾಕಂದರೆ ಸಂಕ್ರಾಂತಿ ಹಬ್ಬ ಇದೆ. ಫುಲ್ಲೆಲ್ಲ ಜನ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದಾರೆ. ಆ್ಯಂಡ್ ಇವತ್ತು ಇಲ್ಲಿ ಬಂದಿರೋ ಉದ್ದೇಶ ಏನಂದರೆ, ನಮ್ಮ ಪಬ್ಲಿಕ್ ಜೊತೆ ಇಂಟ್ರ್ಯಾಕ್ಟ್ ಮಾಡೋಣ ಅಂತ ಕ್ವಶನ್ ಆ್ಯಂಡ್ ಆನ್ಸರ್ ಸೀರೀಸ್ ಮಾಡ್ತಿದ್ದೀನಿ. ಸೊ ಅವ್ರ ಒಪಿನಿಯನ್ ತೊಗೊಳ್ಳೋಣ, ಅವ್ರ ಆನ್ಸರ್ಸ್ ತೊಗೊಳ್ಳೋಣ ಅಂತ ಇಲ್ಲಿ ಬಂದಿದ್ದೀನಿ. ಈ ಎಪಿಸೋಡ್ ಫುಲ್ಲು ಫನ್ನಾಗಿರುತ್ತೆ, ನೀವೆಲ್ಲ ಎಂಜಾಯ್ ಮಾಡ್ತೀರಾ. ನೋಡಿ, ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮ ದೇಶದ ಪ್ರಧಾನಿ ಯಾರು? ಪ್ರೈಮ್ ಮಿನಿಸ್ಟರ್ ಕರೆಕ್ಟಾಗಿ ಹೇಳ್ಬೇಕು. ಕರೆಕ್ಟಾಗಿ ಹೇಳೋರು ಚಾಕ್ಲೇಟ್. ನಮ್ಮ ದೇಶದ ಪ್ರೆಸಿಡೆಂಟ್ ಯಾರು? ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ಮ ದೇಶ. ಯಾರು? ಗಾಂಧೀಜಿ ತಾತ. ಗಾಂಧೀಜಿ ತಾತ ಅಂತ ಪ್ರೆಸಿಡೆಂಟ್. ನಮ್ಮ ತಾತ. ನೆಕ್ಸ್ಟ್ ಕ್ವಶನ್. ನೀವೆಲ್ಲ ದೊಡ್ಡವರಾದ್ಮೇಲೆ ಏನಾಗ್ತೀರಾ ಹೇಳ್ರಿ? ನಾನು IAS ಆಫೀಸರ್. ಕಂಗ್ರಾಚುಲೇಷನ್ ಬ್ರದರ್. ಖಂಡಿತವಲ್ಲ ಆಗಂಗ್ ಕಾಣ್ತಲ್ಲ ನೀನು ಸೈಂಟಿಸ್ಟ್ ಅನ್ಕೊಂಡಿದ್ ಯಾರು ಆಗಲ್ಲ, ನಾವು ಆಗಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಆಗಿಲ್ಲ. ಮಿಲ್ಟ್ರಿನಾ? ಆಯ್ತು. ನೀನು ಮಿಲ್ಟ್ರಿನಾ? ಬರ ಇಲ್ಲಿ. ಮಿಲ್ಟ್ರಿ ಸ್ಪೆಲ್ಲಿಂಗ್ ಹೇಳ. ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಆಯ್ತು, ನಾಳೆ ಒಂದ್ ಹಬ್ಬ ಇದೆ. ಯಾವ ಹಬ್ಬ ಹೇಳ್ರಿ? ಏನಕ್ಕೆ ಸೆಲೆಬ್ರೇಟ್ ಮಾಡೋದು? ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನಿಮ್ಮ ಅಪ್ಪ ಅಮ್ಮಂಗೆ ತೋರಿಸ್ತೀನಿ, ಬಾ. ಹಾಕ್ತೀನಿ, ಕಳಿಸ್ತೀನಿ. ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಈ ಹುಡುಗಿ ನಂಗೊಂದು ಕ್ವಶನ್ ಕೇಳುತ್ತಂತೆ, ನೋಡೋಣ. ಇವಾಗ ಸ್ಕೂಲ್ ಅಲ್ಲಿ ಎಲ್ಲರ ಮಕ್ಕಳು ಬರ್ಡೇ ಬಂದಾಗ ಗರ್ಲ್ಸ್ ನ ಬಾಯ್ಸ್ ನ ಯಾಕೆ ಕರ್ಕೊಂಡು ಹೋಗ್ಬಾರ್ದು? ಬಾಯ್ಸ್ ಬರ್ಡೇ ಇವಾಗ ಗರ್ಲ್ಸ್ ನ ಯಾಕೆ ಕರ್ಕೊಂಡು ಹೋಗ್ಬಾರ್ದು? ಯಾಕಂದ್ರೆ ನೀವೆಲ್ಲ ಇನ್ನೂ ಚಿಕ್ಕವರು, ಅದಕ್ಕೆ. ತಪ್ಪು. ನನ್ಗೆ ಗೊತ್ತಿಲ್ಲ, ಅದಕ್ಕೆ ನಿಮ್ನ ಕೇಳಿದ್ದು. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ. ಆಯ್ತಕ್ಕ, ಆಯ್ತು. ನೆಕ್ಸ್ಟ್. ಇವಾಗ ನಿಮ್ಮ ಹೆಸರೇನು? ಮನೀಶ್. ಮನೀಶ್ ಅಣ್ಣ, ನೀವು ಬಂದು ಇದು
ಕಂಡಕ್ಟರ್ ಡ್ರೈವರ್ ಓಕೆನಾ ಹಾ ನೀವು ಬಸ್ಸಲ್ಲಿ ಓಡಿಸ್ತಿರ್ತೀರಾ ಹ್ಮ್ ಇದು ಬಸ್ ಸ್ಟಾಪ್ ಅಲ್ಲಿ 12 ಜನ ಹಚ್ತಾರೆ ಹಾ. ನೆಕ್ಸ್ಟ್ ಇನ್ನ 5 ಜನ ಇಳಿತಾರೆ ಹಾ ಕಂಡಕ್ಟರ್ ಹೆಸರೇನು ನಿಮ್ಮ ಹೆಸರು ನಿಮ್ಗೆ ಗೊತ್ತಿಲ್ವಾ ಮನೀಶ್ ಅಷ್ಟೇ ಎಲ್ಲ ಒಂದು ಇದಿದೆ ಈಗ ಪ್ಲೇ ಮಾಡಕ್ ಹೇಳ್ತೀನಿ ನನ್ನ ಕೊಲೀಗಗಳಿಗೆ ಕಮಾನ್ ನನ್ನ ಸಹೋದ್ಯೋಗಿಗಳು ಪ್ಲೇ ಮಾಡಿ ಅದನ್ನ ಏನ್ರ ಇದು ಗಾಂಧಿ ಅವರಮ್ಮ 100 ರೂಪಾಯಿ ಕೊಡ್ತಾರಂತೆ ಹಾ? ಗಾಂಧಿ ಅವರಮ್ಮ 100 ರೂಪಾಯಿ ಕೊಡ್ತಾರಂತೆ ಹಾ. 50 ರೂಪಾಯಿ ಟೊಮೆಟೊಗೆ 50 ರೂಪಾಯಿ ಏನಾದ್ರು ಕಟ್ಟಿಂಗ್ ಅಂತ ಎಷ್ಟು ರೂಪಾಯಿ ಉಳಿಯುತ್ತೆ ಎಷ್ಟು ಇಲ್ಲ ಏನು ಉಳಿಯಲ್ಲ ಎಷ್ಟು ಪಾಸಾ ಹಾ ಪಾಸಾ ಹಾ. ಗಾಂಧಿ ತಂದ್ರು ಕೊಡತ್ತಾನೆ 50 ರೂಪಾಯಿ ಉಳಿಯ ನಾನು ಇವೆಲ್ಲ ಮಾಮೂಲು ಕಂಟ್ರೋಲ್ ಕಂಟ್ರೋಲ್ ಗಾಂಧಿ ತಾತನ್ ಬೋಡತ್ತಲೆ ಅಂತ ಅದಕ್ಕೆ ಉಳಿಯುತ್ತಂತ ಇವಾಗ ಗಾಂಧೀಜಿ ಅವರ ಅಮ್ಮ ಬಾಯ್ 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 ಗಾಂಧೀಜಿ ಅವರ ಅಮ್ಮ 100 ರೂಪೀಸ್ ಕೊಟ್ಟಿರ್ತಾರೆ ಹಾ. ಒಂದು ಶೇವಿಂಗ್ ಮಾಡ್ಕೊಂಡ್ ಬಾ ಅಂತ ಇನ್ನೊಂದು ಟೊಮೊಟೊ ತಗೊಂಡ್ ಬಾ ಅಂತ ಅದ್ರಲ್ಲಿ ಎಷ್ಟು ಮಿಕ್ಕತ್ತೆ 50 ರೂಪಾಯಿ ಮಿಗುತ್ತೆ, ಯಾಕಂದ್ರೆ ಗಾಂಧಿ ತಾತನ್ ತಲೆ ಬೋಡ ಆಗಿರುತ್ತೆ. ಅವನ್ ಅವಾಗ್ಲೇ ಕೇಳ್ದ ಅದನ್ನೇ. ಹಾ, ಬಾ. ಆಯ್ತ್ ಹೋಗು. ಅಮೆರಿಕ ಅವರು ಈ ಕೈಯಲ್ಲಿ ಯಾಕೆ ತಿನ್ನಲ್ಲ ಯಾಕಂದ್ರೆ ಅವರು ಎಮ್ಮೆ ಇಲ್ಲ ಪಾಸ್ ಕೊಟ್ಬಿಡಿ ಹಾ ಪಾಸ್. ಯಾಕಂದ್ರೆ ನನ್ನ ಕೈ ಹಣ ಇದು ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಮಾತಾಡ್ತೀರಾ? ಅಂದ್ರೆ ಆನ್ಸರ್ ಮಾಡ್ಲಿಲ್ಲ ಅಂದ್ರೆ ಅಲ್ಲ ಏನಿಲ್ಲ, ಜಸ್ಟ್ ನಿಮ್ಮ ಜನರಲ್ ನಾಲೆಡ್ಜ್ ಚೆಕ್ ಮಾಡಕ್ ಅಷ್ಟೇ, ಇನ್ನೇನು ಇಲ್ಲ. ಜನರಲ್ ನಾಲೆಡ್ಜ್ ಚೆಕ್ ಮಾಡ್ತಾರೆ ಅಂತ ಆನ್ಸರ್ ಮಾಡ್ತೀಯಾ? ಚೋಡಿ ಕೇಳಿದ್ರೇನೆ ಹೇಳು. ಓಕೆ ಒನ್ಸ್ ಕೇಳಿ ಯಾವ ತರ ಕ್ವಶನ್ಸ್ ಇರುತ್ತೆ. ಓಕೆ. ಪೋಸ್ಟ್ ಮಾಡಂಗಿಲ್ಲ. ಹಾ? ಪೋಸ್ಟ್ ಮಾಡಂಗಿಲ್ಲ. ಏನ್ ಪೋಸ್ಟ್? ಐ ಮೀನ್ ಆನ್ಸರ್ ಹೇಳಿದ್ರೆ ಅಷ್ಟೇ ಪೋಸ್ಟ್ ಮಾಡ್ಬೇಕಿಲ್ಲ ಅಂದ್ರೆ ಪೋಸ್ಟ್ ಮಾಡಂಗಿಲ್ಲ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಅದ್ಯಾವ ತರ? ಏನಾಗಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ, ಗೊತ್ತಿರಲ್ಲ, 2 ತರನೂ ಇರುತ್ತೆ. ಏನಿಲ್ಲ, ಸಿಂಪಲ್ ಅಷ್ಟೇ ನಾನು ಕೇಳೋದು, ತುಂಬಾ ಸಿಂಪಲ್. ನೀವೇ ಹೇಳಿ ಆಮೇಲೆ ಮಾಡ್ಬೇಕಾ ಬೇಡವಾ ಅಂತ. ಓಕೆ, ಸೊ ಫಸ್ಟ್ ಕ್ವಶನ್ 3 ಕ್ವಶನ್ಸ್ ಕೇಳ್ತೀನಿ, ಓಕೆನಾ? ಸೊ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಸಂಕ್ರಾಂತಿ ಬಗ್ಗೆನೇ ಕೇಳ್ತೀನಿ. ಮಕರ ಸಂಕ್ರಾಂತಿ ಏನಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ? ಎಳ್ಳು ಬೆಲ್ಲ ತಿನ್ನಕ್ಕೆ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ. ಏನಂತಕ್ ಮಾಡ್ತಾರೆ ಅದಕ್ಕೆ ತಾನೆ. ಅದು ಪರ್ಫೆಕ್ಟ್ ರೀಸನ್ ನನಗೆ ಗೊತ್ತಿಲ್ಲ, ಬಟ್ ಎಳ್ ಬೀರ್ತಾರೆ ಅದ್ ಮಾತ್ರ ಗೊತ್ತು. ನಿಮ್ಗೆ ಯಾರಿಗಾರು ಗೊತ್ತಾ? ನಿಮ್ಗೆ? ನಿಮ್ ದೊಡ್ಡ ಗೊತ್ತಾನೆ ಹೇಳು. ಸೊ ಫಸ್ಟ್ ಕ್ವಶನ್ ರಾಂಗು. ಏನಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ, ಸನ್ನು ಟ್ರಾನ್ಸಿಟ್ ಆಗುತ್ತೆ, ಮಕರ ರಾಶಿಗೆ ಬರುತ್ತೆ. ಸೊ ಸದರ್ನ್ ಹೆಮಿಸ್ಫಿಯರಿಂದ ನಾರ್ದರ್ನ್ ಹೆಮಿಸ್ಫಿಯರ್ಗೆ ಸನ್ ಟ್ರಾನ್ಸಿಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಮಾಡ್ತೀವಿ. ಅಂದರೆ ಅವತ್ತು ಹಾರ್ವೆಸ್ಟಿಂಗ್ ಎಲ್ಲ ಮಾಡಿ ಫಾರ್ಮರ್ಸು ಪೂಜೆ ಎಲ್ಲ ಮಾಡಿ ಮಾಡ್ತಾರೆ, ಅದು ಓಕೆನಾ? ಸೊ ಸೆಕೆಂಡ್ ಕ್ವಶನ್ನು ನಾವಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಸೆಕೆಂಡ್ ಕ್ವಶನ್ನು, ಸಂಕ್ರಾಂತಿ ಹಬ್ಬದ ದಿನ ನಾವು ಯಾವ ಕಲರ್ನ ಮೇಜರಾಗಿ ಹಾಕೋಬೇಕು? ಡ್ರೆಸ್ ಟ್ರೆಡಿಷನಲ್ ಕಲರ್ ಎಕ್ಸಾಕ್ಟ್ ಕಲರ್. ಗ್ರೀನಾ? ನೋ ರೆಡ್, ನೋ ಯೆಲ್ಲೋ, ನೋ. ಬ್ಲ್ಯಾಕ್ ಯಾಕಂದ್ರೆ ಇವತ್ತು ಸಂಕ್ರಾಂತಿ ಹಬ್ಬದ ದಿನ ಮೇಜರ್ ಆಗಿ ಹಾಕೋತೀವಿ. ಯಾಕಂದ್ರೆ ಸೂರ್ಯನ ಕಿರಣಗಳು ನಮ್ಮ ಮೈಗೆ ಚೆನ್ನಾಗಿ ತಾಗಲಿ ಅಂತ. ಬ್ಲ್ಯಾಕು ಅಬ್ಸಾರ್ಬ್ ಮಾಡುತ್ತೆ ಬಾಡಿಗೆ ಹೀಟ್ನ, ಆಮೇಲೆ ಸನ್ ರೇಸ್ನ, ಅದು ಚೆನ್ನಾಗಿ ತಾಗ್ಲಿ ಮೈಗೆ ಅಂತ ನಾವು ಬ್ಲ್ಯಾಕ್ ಹಾಕೋತೀವಿ. ಅದು ನಮ್ಮ ಹಿಂದಿನ ಕಾಲದಿಂದನೂ ಬಂದಿರೋ ಟ್ರೆಡಿಷನ್. ಅದು ತುಂಬಾ ಜನ ಗೊತ್ತೇ ಇಲ್ಲ, ನಾನೇ ಗೂಗಲ್ ಮಾಡಿದಾಗ ಗೊತ್ತಾಯ್ತು. ಮತ್ತೆ ಎಲ್ಲ ನಂಗೇನೆ. ಮಜಾಕ್. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಇದು ಹಬ್ಬ ಮೇಜರ್ ಆಗಿ ಸಂಧೆ ಆಗಿರುತ್ತಲ್ವಾ? ಸೊ ಸೂರ್ಯನ ಮಗ ಯಾರು? ಸನ್ ಇಂದ್ರ. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಮಗ ಅಲ್ಲ ಇಂದ್ರ.
ಶನಿ ಆ? ಶನಿ ರೈಟ್ ಆನ್ಸರ್. ಇವರೊಬ್ಬರೇ ಕರೆಕ್ಟಾಗಿ ಆನ್ಸರ್ ಮಾಡಿದ್ದು. ಚಪ್ಪಾಳೆ. ಆಂಟಿ 2 ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ ಸಂಕ್ರಾಂತಿ ಬಗ್ಗೆ? ಹೆಂಗೆ ಕೆಜಿ ಅವರೆಕಾಳು? ಅವರೆಕಾಳು ಕೆಜಿ 400 ರೂಪಾಯಿ, ಬೇಳೆ ಕೆಜಿ 500 ರೂಪಾಯಿ. 400 ರೂಪಾಯಿ? ಹೌದು. ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಏನಪ್ಪಾ ಇದು ಈ ತರ ಆಗ್ತದ ಅನ್ನುವಂತ. ಓಕೆ, ನಮ್ಮ ಸಂಕ್ರಾಂತಿ ಏನಕ್ಕೆ ಆಚರಿಸ್ತೀವಿ ಆಂಟಿ? ಅದು ನಮ್ಮ ನಾಡ ಹಬ್ಬ ಅಲ್ವಾ, ಅದಕ್ಕೆ ಆಚರಿಸ್ತಾರೆ. ಎಲ್ಲರೂ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಬೇಕು, ಆಚರಿಸ್ತಾರೆ. ಕರೆಕ್ಟೇ. ಮುಖ್ಯವಾಗಿ ಒಂದು ರೀಸನ್ ಇದೆ ಏನಕ್ಕೆ ಈ ಟೈಮಲ್ಲೇ ನಾವು ಸಂಕ್ರಾಂತಿ ವರ್ಷಕ್ಕೊಂದ್ಸಲ ಬರೋದು, ಅದೇ ಮಕರ ಸಂಕ್ರಾಂತಿ ಅಂತ ಮಾಡ್ತಾರೆ. ಕರೆಕ್ಟೇ ಅದೂನು. ಬಟ್ ಮೇಯ್ನ್ ಆಗಿ ಏನಂದ್ರೆ ಸೂರ್ಯ ಸೌತ್ ಇಂದ ನಾರ್ತ್ಗೆ ಅಂದ್ರೆ ಉತ್ತರಾಯಣ ಆಗುತ್ತೆ, ಅದಕ್ಕೋಸ್ಕರನೇ ಮಾಡೋದು. ಅಂಡ್ ನಮ್ಮ ರೈತರಿಗೆಲ್ಲ ದೊಡ್ಡ ಹಬ್ಬ ಇದು. ಮೇಯ್ನ್ ಆಗಿ ಸೂರ್ಯಂದೇ ಹಬ್ಬ ಇದು. ಓಕೆ, ಇವಾಗ ಮೇಯ್ನ್ ಆಗಿ ಸೂರ್ಯನ್ಗೆ ಸಂಬಂಧಪಟ್ಟಿದ್ದ ಹಬ್ಬ ಅಲ್ವಾ ಇದು? ಹೌದು. ಸೂರ್ಯನ್ ಮಗ ಯಾರು? ಗೊತ್ತಿರುತ್ತೆ ನಿಮ್ಗೆ, ನಾನು ಹೇಳದ್ಮೇಲೆ ಗೊತ್ತಾಗುತ್ತೆ. ಶನಿ. ಶನಿ ದೇವ. ಅಷ್ಟೇ ಆಂಟಿ. ಥ್ಯಾಂಕ್ಸ್ ಆಂಟಿ. ಬನ್ನಿ ಏನಾಗಲ್ಲ, ಬನ್ನಿ, ಫೇಮಸ್ ಆಗ್ತೀರಾ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ನಮ್ಮನೇಲಿ ಇದು ತುಂಬಾ ಸಂಪ್ರದಾಯವಾಗಿ ನಾವು ಮಾಡ್ತೀವಿ ಸಂಕ್ರಾಂತಿ ಅನ್ನೋದು. ಹಾ, ಎಳ್ಳು ಬೆಲ್ಲ ಇಟ್ಕೊಂಡು ಮಾತಾಡಿ. ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ಎಲ್ರ ಮನೆಗೂ ಹೋಗ್ತೀವಿ. ಹೋಗ್ಬಿಟ್ಟು ಬಾಗ್ನ ಎಲ್ಲ ಕೊಟ್ಟು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಹಾಗಾಗಿ ನಾಳೆಯಿಂದ ಹಬ್ಬ ಶುರು ಆಗ್ತಾ ಇದೆ. ಹ್ಯಾಪಿ ಸಂಕ್ರಾಂತಿ ಎಲ್ರಿಗೂ. ಇವತ್ತು ದೇವಸ್ಥಾನಕ್ಕೆ ಬಂದಿದ್ವಿ, ಅದಕ್ಕೋಸ್ಕರ ಹಾಗೆ ಇದ್ವಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಕ್ವಶನ್ ಕೇಳ್ತೀನಿ ಆಂಟಿ ಸಂಕ್ರಾಂತಿ ಬಗ್ಗೆ. ಸಂಕ್ರಾಂತಿ ಏನಕ್ಕೆ ಆಚರಣೆ ಮಾಡ್ತೀವಿ? ರೀಸನ್ ಏನು? ಎಳ್ಳು ಬೆಲ್ಲ ತಿಂದು ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು, ಆಮೇಲೆ ಸಂಬಂಧ ಗಟ್ಟಿ ಆಗ್ಲಿ ಅಂತ. ಓಕೆ, ಅದು ಕರೆಕ್ಟೇ. ಬಟ್ ಮೇನ್ ರೀಸನ್ ಏನಕ್ಕೆ? ಮೇನ್ ನಮ್ಗೆ ಗೊತ್ತಿರೋದೇ ಇದು ಅಷ್ಟೇ. ಅಷ್ಟೇನಾ ಗೊತ್ತಿರೋದು? ಹೌದು. ಅಲ್ಲ, ಇಲ್ಲ, ನಿಮ್ಗೆ ಗೊತ್ತಿರುತ್ತೆ. ಆಚರಣೆ ಮಾಡೋದೇ ಇದಕ್ಕೋಸ್ಕರ, ಒಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬೆರೀಲಿ, ಆ ಸಂಬಂಧಗಳು ಗಟ್ಟಿ ಆಗ್ಲಿ, ರಿಲೇಶನ್ಶಿಪ್ ಯಾವಾಗ್ಲೂ ಎಲ್ಲಾರ್ದು ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಇದನ್ನ ಎಳ್ಳು ಬೆಲ್ಲ ಎಲ್ಲಾರ್ಗೂ ಕರೆಕ್ಟು. ಬಟ್ ಮೇನ್ ರೀಸನ್ ಏನಂದ್ರೆ ಸೂರ್ಯ ಸೌತ್ ಇಂದ ನಾರ್ತ್ಗೆ ಟ್ರಾವೆಲ್ ಆಗ್ತಾನೆ, ಉತ್ತರಾಯಣ. ಅದಕ್ಕೋಸ್ಕರ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡ್ತೀವಿ. ಓಕೆನಾ? ಅಂಡ್ ಇವಾಗ ಮೇನ್ ಇದು ಸೂರ್ಯಗೆ ಸಂಬಂಧಪಟ್ಟಿದ್ದ ಫೆಸ್ಟಿವಲ್ ಅಲ್ವಾ? ಸೊ ಸೂರ್ಯನ ಮಗ ಯಾರು? ಸೂರ್ಯನ ಮಗ ಗೊತ್ತಿಲ್ಲ, ಸಾರಿ. ಗೊತ್ತಿಲ್ವಾ? ಗೊತ್ತಿರುತ್ತೆ ನಿಮ್ಗೆ. ಇವಾಗ ಓ ಅಂತೀರಾ ನೀವು. ಶನಿ. ಶನಿ ಹೇಳ್ದ ತಾನೆ? ನಮಗೆಲ್ಲ ಗೊತ್ತಾಗೋಯ್ತು. ಇವಾಗ ಇನ್ನೊಂದು ಲಾಸ್ಟ್ ಕ್ವಶನ್, ಓಕೆನಾ? ಸೊ ನಾನು ಪ್ರೀವಿಯಸ್ಲಿ ಕೇಳಿದೆ ಸೌತಲ್ಲಿ ಇರ್ತಾನೆ ಅಂತ ಸೂರ್ಯ ಸಂಕ್ರಾಂತಿ ಬರೋಕ್ಕೂ ಮುಂಚೆ. ಸೊ ಯಾವ ದಿಕ್ಕಲ್ಲಿ ಇರ್ತಾನೆ ಸೂರ್ಯ ಸಂಕ್ರಾಂತಿ ಬರೋಕ್ಕೂ ಮುಂಚೆ? ಉತ್ತರಾಯಣ ಪುಣ್ಯಕಾಲದಿಂದ ಫಸ್ಟ್ ದಕ್ಷಿಣಾಯನ ಪುಣ್ಯಕಾಲದಲ್ಲಿ ಇರ್ತಾರೆ, ಆಮೇಲೆ ಉತ್ತರಾಯಣ ಪುಣ್ಯಕಾಲಕ್ಕೆ ಬರ್ತಾರೆ. ಕರೆಕ್ಟ್. ಅಷ್ಟೇ ಆಂಟಿ. ಥ್ಯಾಂಕ್ಸ್ ಆಂಟಿ. ಏನಿಲ್ಲ, ಕ್ವಶನ್ಸ್ ಕೇಳ್ತೀವಿ. ಏನು ಕೇಳ್ತೀರಾ? ಯಾವ್ದ್ರ ಬಗ್ಗೆ ಕೇಳ್ತೀರಾ? ಅದೇ ಸಸ್ಪೆನ್ಸ್. ನೀವು ಪ್ರಿಪೇರ್ ಆದ್ರೆ ನಾವು ಕೇಳ್ಬೇಕಾದ್ರೆ ಹಂಗಿಲ್ಲ, ಸಸ್ಪೆನ್ಸ್ ಆಗಿ ಕೇಳೋದು. ಬನ್ನಿ ಆಂಟಿ, ಈ ಕಡೆ ಬನ್ನಿ. ಅದು ಟ್ರೋಲ್ ಆಗುತ್ತೆ, ಇದು ಟ್ರೋಲ್ ಆಗುತ್ತೆ, ಇನ್ಸ್ಟಾದಲ್ಲಿ ತುಂಬಾ ರೀಲ್ಸ್ ಆಗುತ್ತೆ. ಇಲ್ಲ ಬನ್ನಿ ಆಂಟಿ, ಜನರಲ್ ಆಗಿ ಕೇಳೋದು. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಗೆ ಬಿಟ್ಬಿಡಿ ಪ್ಲೀಸ್. ಅವ್ರು ಆಲ್ರೆಡಿ ಟ್ರೋಲ್ ಆಗಿದ್ದಾರೆ. ಅವರು ಫಸ್ಟ್ ಕ್ವಶನ್ ಲಾಸ್ಟ್ ಅಲ್ಲಿ ಕೇಳ್ದ, ಅವಾಗ ಆನ್ಸರ್ ಮಾಡಿದ್ರು.
ಸೊ ನಾನು ನಿಮಗೆ ಸಂಕ್ರಾಂತಿ ಬಗ್ಗೆ ಕ್ವಶನ್ಸ್ ಕೇಳ್ತೀನಿ, 2 ಕ್ವಶನ್ ಕೇಳ್ತೀನಿ, ಓಕೆನಾ? ನಾಳೆ ಹಬ್ಬ ಇದೆ ಅಲ್ವಾ, ಮಕರ ಸಂಕ್ರಾಂತಿ ಈ 2 ವರ್ಡ್ಸದು ಅರ್ಥ ಏನು? ಮಕರ ಸಂಕ್ರಾಂತಿ ಅಂದ್ರೆ ಏನು? ಸಂಕ್ರಾಂತಿ ಅಂದ್ರೆ ಎಲ್ಲ ಹೊಸದಂತ, ಹೊಸ ವರ್ಷ ಆದ್ಮೇಲೆ ಬಂದಿರೋದ್ರಿಂದ ಎಲ್ಲ ಹೊಸದು. ನಮ್ ಕಡೆ ಆಚರಣೆ ಮಾಡೋದು ಹೆಂಗೆ ಅಂದ್ರೆ ಎಳ್ಳು ಬೆಲ್ಲ ಎಲ್ಲರ ಮನೆಗೂ ತಗೊಂಡೋಗಿ ಕೊಡ್ತೀವಿ. ಯಾಕಂದ್ರೆ ನಾವು ಹೊಸದಾಗಿ ಏನೇ ಧಾನ್ಯ ಎಲ್ಲ ಏನೇನ್ ಬೆಳ್ದಿರ್ತೀವಿ ಅದನ್ನ ಎಲ್ಲಾರ್ಗು ಹಂಚ್ಬೇಕು ಅನ್ನೋದು ಬಂದಿದ್ದು. ಮತ್ತೆ ನಾವು ಅವರೆಕಾಯಿ ಆಗಿರ್ಬೋದು, ಗೆಣಸು ಆಗಿರ್ಬೋದು, ಮತ್ತೆ ಕಬ್ಬು, ಇದೆಲ್ಲ ನಮ್ ಕಡೆ ಬೆಳಿತೀವಿ. ಅದನ್ನೆಲ್ಲರಿಗೂ ಹಂಚಿ ಅದನ್ನೆಲ್ಲ ದೇವ್ರಿಗೆ ಪೂಜೆ ಮಾಡ್ತೀವಿ. ಮತ್ತೆ ಹಸುವನ್ನೆಲ್ಲ ನಮ್ಮ ಮನೆಯಲ್ಲಿ ನಮ್ಮ ಊರ್ ಕಡೆ ಎಲ್ಲ ದೇವ್ರ ತರ ಪೂಜೆ ಮಾಡ್ತೀವಿ. ಅದನ್ನೆಲ್ಲ ತೊಳೆದು ಅದಕ್ಕೆಲ್ಲ ಪೂಜೆ ಮಾಡಿ, ಅದಕ್ಕೆಲ್ಲ ನಮ್ಮ ಊರ್ ಕಡೆ ಒಂದ್ ಜಾತ್ರೆ ಆಗುತ್ತೆ ಬೊಗ್ಗನ್ ಬೆಟ್ಟ ಅಂತ, ಅಲ್ಲಿ ಹಸುಗಳ್ದೆ ಜಾತ್ರೆ. ಹಸುಗಳನ್ನೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಆ ಹಸುಗಳಿಗೆಲ್ಲ ಅಲಂಕಾರ ಮಾಡಿ ಅಲ್ಲೆಲ್ಲ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಕೇಳಿದ್ರಲ್ಲಿ ನೀವೇ ಇಷ್ಟು ಚೆನ್ನಾಗಿ ಉತ್ತರ ಕೊಟ್ಟಿದ್ದು. ಬಟ್ ನಾನು ಎಕ್ಸಾಕ್ಟ್ ಆಗಿ ಕೇಳಿದ್ದು ಮಕರ ಸಂಕ್ರಾಂತಿ ಅಂದ್ರೆ ಖುಷಿಯಾಗೆಲ್ಲ ಆಚರಿಸೋದು. ಎಕ್ಸಾಕ್ಟ್ಲಿ ಕರೆಕ್ಟ್. ಬಟ್ ಆ ವರ್ಡ್ಗೆ ಸಂಸ್ಕೃತದಲ್ಲಿ ಮೀನಿಂಗ್ ಏನಂದ್ರೆ ಸೂರ್ಯ ಮಕರ ರಾಶಿಗೆ ಪ್ರವೇಶ ಆಗ್ತಾನೆ, ಅಂದ್ರೆ ಸಂಕ್ರಾಂತಿ ಅಂದ್ರೆ ಟ್ರಾನ್ಸಿಷನ್, ಪರಿವರ್ತನೆ, ಅದು ಎಕ್ಸಾಕ್ಟ್. ಬಟ್ ನೀವು ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರಿ, ಪರ್ಫೆಕ್ಟ್ ಆಗಿತ್ತು. ಹೊಸ ವರ್ಷ ಹೌದು, ಕರೆಕ್ಟ್. ಇವಾಗ ಇದು ಬಂದು ಸಂಕ್ರಾಂತಿ ಕಂಪ್ಲೀಟ್ ಆಗಿ ಸೂರ್ಯನಿಗೆ ಸಂಬಂಧಪಟ್ಟಿದಲ್ವಾ? ಸೂರ್ಯನ ಮಗ ಯಾರು? ಶನಿ. ಪರ್ಫೆಕ್ಟ್, ಕರೆಕ್ಟ್. ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ಸೊ ನಾವು ಮಕರ ಸಂಕ್ರಾಂತಿ ಏನಕ್ಕೆ ಆಚರಿಸ್ತೀವಿ? ರೀಸನ್ ಹೇಳಿ ಅಜ್ಜಿ, ಗೊತ್ತಿದ್ರೆ. ಹೊಸ ಬೆಳೆ ಎಲ್ಲ ಬಂದಿರುತ್ತೆ ರೈತರಿಗೆ. ಓಕೆ. ಸೊ ಅದನ್ನ ಒಟ್ಟುಗೂಡಿಸಿ ದಾನ ಮಾಡೋದು ಒಂದು ಮಕರ ಸಂಕ್ರಾಂತಿ. ಕರೆಕ್ಟ್. ಬಟ್ ಎಕ್ಸಾಕ್ಟ್ ಆಗಿ ಒಂದು ರೀಸನ್ ಇದೆ. ಅದು ಸೂರ್ಯ ನಾರ್ತ್ ಪೋಲಾರ್ ಈಸ್ಟ್ ಸೌತ್ ಪೋಲಾರ್ ಇಂದ ನಾರ್ತ್ ಪೋಲಾರ್ಗೆ ಕ್ರಾಸ್ ಆಗುತ್ತೆ. ಸೂರ್ಯನ ಕಿರಣ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಪರ್ಫೆಕ್ಟ್, ಅದೇ ರೈಟ್ ಆನ್ಸರ್. ಓಕೆನಾ? ಆ್ಯಂಡ್ ಇನ್ನೊಂದು ಕ್ವಶನ್ ಕೇಳ್ತೀನಿ. ಸೊ ಈ ಸಂಕ್ರಾಂತಿಗೆ ಪರ್ಟಿಕ್ಯುಲರ್ ಆಗಿ ಒಂದು ಕಲರ್ ಬಟ್ಟೆ ಹಾಕೋಬೇಕು ನಾವು, ಅದು ಯಾವ ಕಲರ್? ಗೊತ್ತಿಲ್ಲ. ನಿಮ್ಗೆ ಅಂಟಿ ಗೊತ್ತಾ? ಬಣ್ಣ ಯಾವ ಬಟ್ಟೆ? ಇಲ್ಲ, ರಾಂಗ್. ಅಜ್ಜಿ ನಿಮ್ಗೆ? ಕಪ್ಪು, ಬ್ಲ್ಯಾಕ್. ಯಾಕಂದ್ರೆ ಸೂರ್ಯನ ಕಿರಣ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ, ತಾಗ್ಲಿ ಅಂತ. ಓಕೆನಾ? ಆ್ಯಂಡ್ ಈ ಸಂಕ್ರಾಂತಿ ಹಬ್ಬ ಫುಲ್ಲು ಸೂರ್ಯನ್ಗೆ ಸಂಬಂಧಪಟ್ಟಿದಲ್ವಾ? ಸೂರ್ಯನ್ ನಿಮ್ಗೆ ಅಂಕಲ್ ಗೊತ್ತಾ? ಗೊತ್ತಿಲ್ವಾ? ಅಜ್ಜಿ ನಿಮ್ಗೆ? ನಿನ್ಗೆ ಗೊತ್ತಿಲ್ವಾ? ಶನಿ ದೇವರು. ಅದೇ ಎಲ್ಲರೂ ಹಿಂಗೆ ಆನ್ಸರ್ ಮಾಡಿದಾರೆ, ಗೊತ್ತಿಲ್ಲ ಅಂತಾರೆ, ಆಮೇಲೆ ಓ ಅಂತ. ಸೊ ಅಷ್ಟೇ. ಥ್ಯಾಂಕ್ ಯು, ಚೆನ್ನಾಗಿ ಆನ್ಸರ್. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನೀವು ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಆ್ಯಂಡ್ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಸೊ ಜಸ್ಟ್ ನಾನು ಪಬ್ಲಿಕ್ನ ಕೇಳಬೇಕಾಗಿತ್ತು ಎಷ್ಟು ತಿಳ್ಕೊಂಡಿದ್ದಾರೆ ಸಂಕ್ರಾಂತಿ ಬಗ್ಗೆ ಅಂತ. ಕೆಲವರು ಕರೆಕ್ಟ್ ಆನ್ಸರ್ ಕೊಟ್ಟರು, ಕೆಲವರು ಗೊತ್ತಿರಲಿಲ್ಲ. ಅವ್ರಿಗೆಲ್ಲ ಎಜುಕೇಟ್ ಕೂಡ ಮಾಡಿದೆ ಏನಕ್ಕೆ ಸಂಕ್ರಾಂತಿ ಆಚರಿಸ್ತೀವಿ ಅಂತ. ಆ್ಯಂಡ್ ನಾನು ತುಂಬ ಎಂಜಾಯ್ ಮಾಡಿದ ಸೆಗ್ಮೆಂಟ್ ಅಂದರೆ ಮಕ್ಕಳದು. ಅದು ಅನ್ಎಕ್ಸ್ಪೆಕ್ಟೆಡ್. ನಾನು ನಾರ್ಮಲ್ ದೊಡ್ಡವ್ರನ್ನ ಮಾತಾಡ್ಸೋಣ ಅಂತ ಹೋಗ್ತಾಯಿದ್ದೆ, ಹಂಗೆ ಇದ್ದರು ಮಕ್ಕಳೆಲ್ಲ. ಸೊ ಅವ್ರನ್ನ ಮಾತಾಡ್ಸೋಣ ಅಂತ ಹೋದೆ. ನಾನು ಅವ್ರನ್ನ ಕ್ವಶನ್ಸ್ ಕೇಳೋಕೆ ಹೋಗಿ ಅವರೇ ನನ್ನ ಹತ್ರ ಕ್ವಶನ್ಸ್ ಕೇಳಿದ್ರು. ಅದಂತೂ ನಾನೇ ಒಂಥರ ನನಗೆ ದಿಗ್ಭ್ರಮೆ ಆಗೋಯ್ತು. ಆ ಥರ ಕ್ವಶನ್ಸ್ ಕೇಳಿದ್ರು, ತುಂಬ ಫನ್ನಿಯಾಗಿತ್ತು. ಆ್ಯಂಡ್ ಇದು ನನ್ನ ಫಸ್ಟ್ ವಿಡಿಯೋ ಜನರಲ್ ಪಬ್ಲಿಕ್ ಜೊತೆ ಮಾತಾಡ್ತಿರೋದು. ಹೋಪ್ಫುಲಿ ಯು ಗೈಸ್ ಎಂಜಾಯ್ಡ್ ಆ್ಯಂಡ್ ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು ಸೋ ಮಚ್. ಬೈ. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.